ನಮಸ್ಕಾರ ವೀಕ್ಷಕರೇ, ಜಗತ್ತಿನ ಅತಿ ದೊಡ್ಡ ಸರ್ವಕಾಲಿಕ ಸತ್ಯ ಏನು ಗೊತ್ತಾ? ಈ ಭೂಮಿ ಮೇಲೆ ಯಾವುದು ಕೂಡ ಶಾಶ್ವತ ಅಲ್ಲ. ನಿಮ್ಮ ಹತ್ರ ಇರುವಂತಹ ಹಣ, ಆಸ್ತಿ, ಕೀರ್ತಿ, ಹೆಸರು ಎಲ್ಲವೂ ಕೂಡ ತಾತ್ಕಾಲಿಕ ಅಷ್ಟೇ, ಅಂದ್ರೆ ಟೆಂಪ್ರವರಿ. ಇವತ್ತು ನಿಮ್ಮದಾಗಿರೋದು ನಾಳೆಯ ದಿನ ಇನ್ಯಾರದ್ದೋ ಆಗಿರುತ್ತೆ. ಇವತ್ತಿನ ಶ್ರೀಮಂತ ನಾಳೆ ದಿನ ಬಡವ ಆಗಬಹುದು, ಇವತ್ತಿನ ಬಡವ ನಾಳೆ ದಿನ ಶ್ರೀಮಂತ ಆಗಬಹುದು. ಇವತ್ತಿನ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ಸ್ಟಾರ್ ನಟರಿಗೆ ಮುಂದೆ ಒಂದು ದಿನ ಅವಕಾಶಗಳು ಕೂಡ ಸಿಗದೆ ಇರಬಹುದು. ಸದ್ಯಕ್ಕೆ ನಾನು ಈಗ ಈ ಮಾತನ್ನ ಹೇಳೋಕೆ ಕಾರಣ ಬೇಬಿ ಶ್ಯಾಮ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಬೇಬಿ ಶ್ಯಾಮ್ಲಿ ಜೀವನವನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಆಕೆಗೆ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗದೆ ಇರುವಂತೆ ಮಾಡಿದಂತಹ ಆ ದೊಡ್ಡ ನಟ ಯಾರು? ಬೇಬಿ ಶ್ಯಾಮ್ಲಿ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ಆಗಿ ಸಂಪಾದನೆ ಮಾಡಿದ್ದು ಎಷ್ಟು ಕೋಟಿ ರೂಪಾಯಿ. ಬೇಬಿ ಶ್ಯಾಮ್ಲಿ ಇದ್ದಕ್ಕಿದ್ದ ಹಾಗೆ ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ್ದೇಕೆ? ಶ್ಯಾಮ್ಲಿ ಮತ್ತು ನಟ ಸಿದ್ಧಾರ್ಥನ ನಡುವೆ ವೈಜಾಗ್ ಬೀಚ್ ನಲ್ಲಿ ನಡೆದಿದ್ದಾದ್ರೂ ಏನು? ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ನಟರು ಶ್ಯಾಮ್ಲಿಯನ್ನ ತಮ್ಮ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಬೇಡಿ ಅಂತ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಹೇಳಿದ್ದೇಕೆ? ರಜನಿಕಾಂತ್ ಅಳಿಯ ಧನುಷ್ ಶ್ಯಾಮ್ಲಿಯನ್ನ ತನ್ನ ಸಿನಿಮಾದಿಂದ ತೆಗೆದು ಹಾಕಿಸಿದ್ದೇಕೆ? ಬಾಲನಟಿಯಾಗಿ ಅಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ 50ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದಂತಹ ಶ್ಯಾಮ್ಲಿಗೆ ಹೀರೋಯಿನ್ ಆದ ನಂತರ ಯಾರೂ ಏಕೆ ಅವಕಾಶವನ್ನ ಕೊಡಲಿಲ್ಲ? ಸಿನಿಮಾದಲ್ಲಿ ನಾಯಕಿಯ ಪಾತ್ರ ಮಾಡಬೇಕು ಅಂದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಗಳ ಜೊತೆ ಅಡ್ಜಸ್ಟ್ ಆಗಲೇಬೇಕಾ? ಇಂತಹ ಎಲ್ಲ ಆಸಕ್ತಿದಾಯಕ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಗ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. 1990ರ ದಶಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಈ ಬೇಬಿ ಶ್ಯಾಮ್ಲಿ ಎನ್ನುವ ಚಿಕ್ಕ ಮಗುವಿನ ಹೆಸರು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿಬಿಟ್ಟಿತ್ತು. ಆಕೆ ಅಭಿನಯದ ಜಗದೇಕ ಬಿರುದು, ಅತಿಲೋಕ ಸುಂದರಿ, ಅಂಜಲಿ, ಶಾಂಭವಿ ಎಂಬ ಸಿನಿಮಾಗಳು ಒಂದರ ಹಿಂದೆ ಒಂದು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಂಡು 100 ದಿನಗಳ ಕಾಲ ಪ್ರದರ್ಶನ ಕೂಡ ಕಂಡಿದ್ವು. ಅವತ್ತಿನ ದಿನಗಳಲ್ಲಿ ಯಾವ ಹೀರೋ ಹೀರೋಯಿನ್ಗಳಿಗೂ ಇಲ್ಲದಂತಹ ಕ್ರೇಜ್ ಈ ಹುಡುಗಿಗೆ ಇತ್ತು ಮತ್ತು ಅಭಿಮಾನಿ ಬಳಗ ಕೂಡ ಇತ್ತು. ಆ ಕಾಲದಲ್ಲಿ ಈಕೆ ತೆಗೆದುಕೊಳ್ತಿದ್ದಂತಹ ಸಂಭಾವನೆ ಹಿಂದಿ ಚಿತ್ರ ನಟಿ ಶ್ರೀದೇವಿಗೆ ಸಮಾನ ಆಗಿತ್ತು. ಆಕೆ ಒಂದು ಸಿನಿಮಾಗೆ 12 ಲಕ್ಷ ರೂಪಾಯಿನ ತೆಗೆದುಕೊಂಡ್ರೆ ಈ ಚಿಕ್ಕ ಹುಡುಗಿ ಒಂದು ಸಿನಿಮಾಗೆ ತೆಗೆದುಕೊಳ್ಳುತ್ತಿದ್ದು 10 ಲಕ್ಷ ರೂಪಾಯಿಗಳನ್ನ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಈಕೆಯ ಹೆಸರಲ್ಲಿ ಅಭಿಮಾನಿ ಸಂಘಟನೆಗಳು ಸೃಷ್ಟಿಯಾಗಿತ್ತು. ಅಂದ್ರೆ ಈ ಚಿಕ್ಕ ಹುಡುಗಿಯ ಕ್ರೇಜ್ ಎಷ್ಟಿತ್ತು ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಆದ್ರೆ ಮುಂದೆ ಒಂದು ದಿನ ಈಕೆಯ ಜೀವನ ಇದ್ದಕ್ಕಿದ್ದ ಹಾಗೆ ಬದಲಾಗಿ ಹೋಯಿತು. ಅವಕಾಶಗಳಿಲ್ಲದೆ ಪರದಾಡಬೇಕಾದಂತಹ ಸ್ಥಿತಿ ಬಂತು. ಅನೇಕ ಕೆಟ್ಟ ಘಟನೆಗಳು ಈಕೆಯ ಜೀವನದಲ್ಲಿ ನಡೆದು ಹೋಯಿತು. ಶ್ಯಾಮ್ಲಿ ಆಲಿಯಾಸ್ ಬೇಬಿ ಶ್ಯಾಮ್ಲಿ ಹುಟ್ಟಿದ್ದು 1987ನೇ ಇಸವಿ ಜುಲೈ 10ನೇ ತಾರೀಕು ಕೇರಳದ ತಿರುವಲ್ಲದಲ್ಲಿ. ತಂದೆ ಶರಫ್ ಬಾಬು, ತಾಯಿ ಅಲಿಸಾ. ಇನ್ನು ಬೇಬಿ ಶ್ಯಾಮ್ಲಿಗೆ ಶಾಲಿನಿ ಎನ್ನುವ ಅಕ್ಕ, ರಿಚರ್ಡ್ ಎಂಬುವ ಅಣ್ಣ ಕೂಡ ಇದ್ದಾನೆ. ಇನ್ನು ಬೇಬಿ ಶ್ಯಾಮ್ಲಿ ತಂದೆ ಶರಫ್ಗೆ ಚಿಕ್ಕ ವಯಸ್ಸಿನಿಂದಲೇ ನಾನು ಸಿನಿಮಾಗಳಲ್ಲಿ ನಟಿಸಬೇಕು, ದೊಡ್ಡ ಸ್ಟಾರ್ ಎನಿಸ್ಕೊಳ್ಬೇಕು ಅಂತ ಬಹಳನೇ ಆಸೆ ಇದ್ದಿದ್ರಿಂದ ಕೇರಳದಲ್ಲಿ ಸ್ಥಳೀಯವಾಗಿ ಅಂದ್ರೆ ಲೋಕಲ್ ಅಲ್ಲಿ ನಡೆಯುವಂತಹ ಎಲ್ಲಾ ನಾಟಕಗಳಲ್ಲೂ ನಟಿಸಿ ಜನರಿಂದ ಚಪ್ಪಾಳೆಯನ್ನ, ಅಭಿನಂದನೆಗಳನ್ನ ಪಡೆದುಕೊಳ್ತಿದ್ರು. ಇದರಿಂದ ಶರಫ್ಗೆ ಸಿನಿಮಾದಲ್ಲಿ ನಟಿಸಬೇಕು ಎನ್ನುವ ಆಸೆ ಇನ್ನು ಜಾಸ್ತಿ ಆಗಿತ್ತು. ಆದ್ರೆ ಶರಫ್ ತಂದೆ ತಾಯಿ ಮಾತ್ರ ಇದಕ್ಕೆ ಒಪ್ಪಲಿಲ್ಲ. ಆದ್ರೆ ಶರಫ್ ಮಾತ್ರ ಅವರ ಮಾತನ್ನ ಕೇಳಲಿಲ್ಲ. ಆ ಕಾಲದಲ್ಲಿ ದಕ್ಷಿಣ ಭಾರತದ ಅಂದ್ರೆ ಎಲ್ಲಾ ಸೌತ್ ಇಂಡಿಯನ್ ಸಿನಿಮಾಗಳು ತಯಾರಾಗುತ್ತಿದ್ದು ಮದ್ರಾಸ್ನಲ್ಲೇ. ಆದ್ರಿಂದ ಶರಫ್ ಮದ್ರಾಸ್ಗೆ ಬಂದ್ರು. ಇನ್ನು ಮದ್ರಾಸ್ಗೆ ಹೋದ ತಕ್ಷಣ ತುಂಬಾನೇ ಸುಲಭವಾಗಿ ಸಿನಿಮಾಗಳಲ್ಲಿ ನಟಿಸೋಕೆ ಚಾನ್ಸ್ ಸಿಗುತ್ತೆ ಅಂತ ಶರಫ್ ಅಂದುಕೊಂಡಿದ್ರು. ಆದ್ರೆ ಶರಫ್ ಎಷ್ಟೇ ಟ್ರೈ ಮಾಡಿದ್ರು ಚಾನ್ಸ್ ಸಿಕ್ಕಿಲ್ಲ. ಇದರಿಂದ ಹೊಟ್ಟೆಪಾಡಿಗಾಗಿ ನಾಟಕ ಆಡುವ ಸಮಯದಲ್ಲಿ ಒಂದಿಷ್ಟು ಸಂಗೀತ ಕಲಿತಿದ್ರಿಂದ ಸಿಂಗರ್ ಆಗಿ ಟ್ರೈ ಮಾಡಬೇಕು ಅಂತ ಅನ್ಕೋತಾರೆ. ಇನ್ನು ಆ ರೀತಿಯಲ್ಲಿ ಟ್ರೈ ಮಾಡಿದಾಗ ಕೋರಸ್ ಆಗಿ ಹಾಡುವಂತಹ ಅವಕಾಶ ಸಿಕ್ತು. ಇದರಿಂದ ಶರಫ್ ಒಂದು ಕಡೆ ಸಿಂಗಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ಕೂಡ ಟ್ರೈ ಮಾಡಿದಾಗ ಮಲಯಾಳಂ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವಂತಹ ಅವಕಾಶ ಸಿಕ್ತು. ಇನ್ನು ಇದೇ ಹೀಗೆ ಇರಬೇಕಾದ್ರೆ ಶರಫ್ ಕೋರಸ್ ಹಾಡುವ ಸಮಯದಲ್ಲಿ ಆಲಿಸಾ ಎಂಬ ಹುಡುಗಿ ಕೂಡ ಇವರ ಜೊತೆ ಕೋರಸ್ ಹಾಡ್ತಿದ್ರು. ಇದರಿಂದ ಶರಫ್ ಮತ್ತು ಆಲಿಸಾ ಪರಿಚಯ ಆಗಿ ನಂತರ ಆ ಪರಿಚಯ ಸ್ನೇಹವಾಗಿ ಪ್ರೇಮವಾಗಿ ಬದಲಾವಣೆ ಆಗತ್ತೆ.
ಇನ್ನು ಈ ಕಡೆ ಶರಫ್ 6 ವರ್ಷಗಳ ಕಾಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈತನಿಗೆ ಸಿಂಗರ್ ಆಗಿ ಆಗಲಿ ಆಕ್ಟರ್ ಆಗಿ ಆಗಲಿ ಯಾವುದೇ ಅವಕಾಶಗಳು ಸಿಗದೆ ಇದ್ದಿದ್ರಿಂದ ಆಲಿಸಾ ಮನೆಯಲ್ಲಿ ಇವರ ಪ್ರೇಮವನ್ನ ಒಪ್ಪಿಕೊಳ್ಳೋದಿಲ್ಲ. ಇದರಿಂದ ಬೇರೆ ದಾರಿನೇ ಇಲ್ಲದೆ ಮನೆಯಲ್ಲಿ ಹೇಳ್ದೆ ಕೇಳ್ದೆ ಶರಫ್ ಮತ್ತು ಆಲಿಸಾ ರಹಸ್ಯವಾಗಿ ಒಂದು ಚರ್ಚಿನಲ್ಲಿ ಮದುವೆ ಆಗ್ತಾರೆ. ಇನ್ನು ಆ ಮದುವೆ ನಂತರ ಮದ್ರಾಸ್ನಲ್ಲಿ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಕೇರಳದಲ್ಲಿನ ತಿರುವಲ್ಲಗೆ ಹೋಗಿ ಸೆಟ್ಲ್ ಆದ್ರು. ಇನ್ನು ಶರಫ್ ಅಲ್ಲಿ ನಾಟಕ ಮಾಡಿಕೊಂಡು ಬಂದ ಹಣದಿಂದ ಕುಟುಂಬವನ್ನ ಪೋಷಿಸುತ್ತಿದ್ರು. ಇದು ಹೀಗೆ ಇದ್ರೆ ಅವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1977ನೇ ಇಸವಿಯಲ್ಲಿ ಋಷಿ ಎನ್ನುವ ಮಗ, ನಂತರ ಶಾಲಿನಿ ಎನ್ನುವ ಮಗಳು ಜನಿಸಿ, ಇನ್ನು ಆಗ ಒಂದು ಮಲಯಾಳಂ ಸಿನಿಮಾದಲ್ಲಿ ಶೂಟಿಂಗ್ ತಿರುವಲ್ಲದಲ್ಲಿ ನಡೀತಿತ್ತು. ಆ ಕಾರಣದಿಂದ ಆ ಶೂಟಿಂಗ್ ನೋಡೋಕೆ ಅಂತ ಶರಫ್ ಮಗಳು ಶಾಲಿನಿನ ಕರೆದುಕೊಂಡು ಹೋಗಿದ್ರು. ಇನ್ನು ನೋಡೋಕೆ ಶಾಲಿನಿ ತುಂಬಾನೇ ಮುದ್ದಾಗಿ ಅಂದವಾಗಿದ್ದರಿಂದ ಶಾಲಿನಿಯನ್ನ ನೋಡಿದಂತಹ ಪ್ರೊಡ್ಯೂಸರ್ ನವೋದಯ ಅಪ್ಪಚ್ಚನ್ ಶರಫ್ ಜೊತೆ ಮಾತನಾಡುತ್ತಾ, ನಾನು ಮೋಹನ್ ಲಾಲ್ ಜೊತೆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಪಾತ್ರ ಇದೆ, ನಿಮಗೆ ಇಷ್ಟ ಆದ್ರೆ ನಿಮ್ಮ ಮಗಳು ಆ ಸಿನಿಮಾದಲ್ಲಿ ನಟಿಸಲಿ, ತುಂಬಾನೇ ಹಣ ಸಿಗುತ್ತೆ ಅಂತ ಹೇಳಿದ್ರಿಂದ ನನಗೆ ಬಾರದ ಅವಕಾಶ ನನ್ನ ಮಗಳಿಗಾದ್ರೂ ಬಂತಲ್ಲ ಅಂತ ಹೇಳಿ ಶರಫ್ ಆನಂದಕ್ಕೆ ಪಾರವೇ ಇಲ್ಲದ ರೀತಿ ಆಯ್ತು. ಇದರಿಂದ ತಕ್ಷಣ ಅದಕ್ಕೆ ಓಕೆ ಅಂತ ಶರಫ್ ಹೇಳ್ತಾರೆ. ಇದರಿಂದ ಆ ಪ್ರೊಡ್ಯೂಸರ್ ಶಾಲಿನಿ ಅವರನ್ನ ಮದ್ರಾಸ್ಗೆ ಕರ್ಕೊಂಡು ಬರೋಕೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದರಿಂದ ಶರಫ್ ಕುಟುಂಬ ಪೂರ್ತಿ ಮತ್ತೆ ಮದ್ರಾಸ್ಗೆ ಶಿಫ್ಟ್ ಆಯ್ತು. ನಂತರ ನಿರ್ದೇಶಕ ಫಾಜಿಲ್ 4 ವರ್ಷದ ಶಾಲಿನಿಯನ್ನ ನೋಡಿ ಸ್ಕ್ರೀನ್ ಟೆಸ್ಟ್ ಅನ್ನ ಮಾಡಿದಾಗ ಅದರಲ್ಲಿ ಶಾಲಿನಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಂಡ್ರು. ಇದರಿಂದ ಶಾಲಿನಿಯನ್ನ ಡೈರೆಕ್ಟರ್ ಫಾಜಿಲ್ ಸೆಲೆಕ್ಟ್ ಮಾಡಿದ್ರು. ಇನ್ನು ಆ ರೀತಿಯಲ್ಲಿ ಎಂಟೆ ಮುಮ್ಮಟ್ಟಿ ಟಿವಿ ಅಮ್ಮಕ್ಕು ಎಂಬ ಸಿನಿಮಾದಲ್ಲಿ ಮೋಹನ್ ಲಾಲ್ ಮಗಳಾಗಿ ಶಾಲಿನಿ ನಟಿಸ್ತಾರೆ. ಇನ್ನ ಆ ಸಿನಿಮಾ 1983ನೇ ಇಸವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗೋದ್ರ ಜೊತೆಗೆ ಶಾಲಿನಿಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಆ ರೀತಿಯಲ್ಲಿ ತೆಲುಗು, ತಮಿಳು, ಮಲಯಾಳಂ ಸೇರಿ 20ರಿಂದ 30 ಸಿನಿಮಾಗಳಲ್ಲಿ ಅಭಿನಯವನ್ನ ಶಾಲಿನಿ ಮಾಡ್ತಾರೆ. ಶರಫ್ ಆರ್ಥಿಕವಾಗಿ ಇದರಿಂದ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಶರಫ್ ಒಂದು ಹಂತಕ್ಕೆ ಕೂಡ ಬಂದ್ರು. ಇನ್ನು ಅದೇ ಸಮಯದಲ್ಲಿ ಅಂದ್ರೆ 1986ನೇ ಇಸವಿಯ ನಂತರ ಶಾಲಿನಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಇದ್ದಕ್ಕಿದ್ದಂತೆ ಕಡಿಮೆ ಆಗ್ಬಿಟ್ವು. ಇನ್ನು ಅದೇ ಸಮಯದಲ್ಲಿ 1987ನೇ ಇಸವಿ ಜುಲೈ 10ನೇ ತಾರೀಕು ಶರಫ್ ಆಲಿಶಾ ದಂಪತಿಗಳಿಗೆ ಶಾಮಿಲಿ ಎಂಬ ಹೆಣ್ಣು ಮಗಳ ಜನನ ಆಯಿತು. ಇದರಿಂದ ಮೊದಲ ಹೆಣ್ಣು ಮಗಳಿಗೆ ಅಂದ್ರೆ ಶಾಲಿನಿಗೆ ಯಾವಾಗ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶಗಳು ಕಡಿಮೆ ಆದ್ವೋ ಅದಾದ ತಕ್ಷಣ ಶರಫ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನಗಿದ್ದಂತಹ ಒಳ್ಳೆಯ ಕಾಂಟ್ಯಾಕ್ಟ್ ಅನ್ನ ಯೂಸ್ ಮಾಡಿಕೊಂಡು ಶಾಮಿಲಿ 2 ವರ್ಷಕ್ಕೆ ಬರುವ ಮುಂಚೆನೆ ಒಂದು ಫೋಟೋ ಶೂಟ್ ಅನ್ನ ಮಾಡಿ ಶರಫ್ ಶಾಮಿಲಿಗೆ ಚಾನ್ಸ್ಗೋಸ್ಕರ ಟ್ರೈ ಮಾಡೋಕೆ ಆರಂಭಿಸ್ತಾರೆ. ಇದರಿಂದ ಮೊದಲಿಗೆ ವಿಜಯಕಾಂತ್ ಹೀರೋ ಆಗಿ ನಟಿಸಿದ ರಾಜನಾದ ಎಂಬ ಸಿನಿಮಾದಲ್ಲಿ ಶಾಮಿಲಿಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸುವಂತಹ ಅವಕಾಶ ಆಗಿತ್ತು. ಇದರಿಂದ 1989ನೇ ಇಸ್ವಿಯಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಶಾಮಿಲಿ ಪಾದಾರ್ಪಣೆ ಮಾಡ್ತಾರೆ. ಇನ್ನು ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಇದರಿಂದ ಶಾಮಿಲಿಗೆ ಒಂದೇ ಸಾರಿ ಚಿರಂಜೀವಿ ಮತ್ತು ಶ್ರೀದೇವಿ ಅವರ ಜೊತೆ ಜಗದೇಕ ಬಿರುಡು ಅತಿ ಲೋಕ ಸುಂದರಿ ಎಂಬ ಭಾರಿ ಬಜೆಟ್ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಸಿಗುತ್ತೆ. ಇನ್ನು ಆ ಸಿನಿಮಾದಲ್ಲಿ ಶಾಲಿನಿ ಅಭಿನಯ ಅದ್ಭುತವಾಗಿತ್ತು. ಇನ್ನು ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಭಾರಿ ಹಣನೆ ಮಾಡ್ತು. ಇದಾದ ನಂತರ ತಮಿಳು ಸಿನಿಮಾಗಳ ಪ್ರಖ್ಯಾತ ನಿರ್ದೇಶಕರಾಗಿದ್ದಂತಹ ಮಣಿರತ್ನಂ ಅವರು ಮಕ್ಕಳ ಜೊತೆ ಈ ಬಡ್ಜೆಟ್ ಅಂದ್ರೆ ದೊಡ್ಡ ಬಡ್ಜೆಟ್ ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೋಸ್ಕರ ಅದರಲ್ಲಿನ ಪಾತ್ರಗಳಿಗೋಸ್ಕರವಾಗಿ ಒಂದು ಆಡಿಷನ್ ಕೂಡ ಏರ್ಪಾಡು ಮಾಡಿದ್ರು. ಇನ್ನು ಆ ವಿಷಯ ತಿಳಿದುಕೊಂಡಂತಹ ಶಾಮಿಲಿ ತಂದೆ ಶರಫ್ ಶಾಮಿಲಿನ ಆಡಿಷನ್ಗೆ ಕರೆದುಕೊಂಡು ಹೋಗಿದ್ರು. ಆ ಆಡಿಷನ್ ನಲ್ಲಿ ಒಟ್ಟು 100ಕ್ಕೂ ಹೆಚ್ಚಿನ ಮಕ್ಕಳು ಪಾಲ್ಗೊಂಡಿದ್ರು. ಆದ್ರೆ ಅವರುಗಳಲ್ಲಿ ಯಾರೂ ಸೆಲೆಕ್ಟ್ ಆಗಲಿಲ್ಲ. ಆದ್ರೆ ಅಲ್ಲಿ ಶಾಮಿಲಿ ಮಾಡಿದಂತಹ ಆಕ್ಟಿಂಗ್ ಅನ್ನ ನೋಡಿ ಮಣಿರತ್ನಂ ಅವರು ಇಂಪ್ರೆಸ್ ಆಗಿ ಅಂಜಲಿ ಸಿನಿಮಾಗೆ ಶಾಮಿಲಿನ ಸೆಲೆಕ್ಟ್ ಮಾಡಿದ್ರು. ಇನ್ನು ಈ ಅಂಜಲಿ ಸಿನಿಮಾ 1990ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಇದಾದ ನಂತರ ಶಾಮಿಲಿಗೆ ಅಂಜಲಿ ಸಿನಿಮಾದ
ಮನಮೋಹಕವಾದಂತಹ ನಟನೆಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಸಿಗತ್ತೆ. ಇದರಿಂದ 3 ವರ್ಷದ ಹುಡುಗಿಗೆ ನ್ಯಾಷನಲ್ ಅವಾರ್ಡ್ ಬಂತು ಎನ್ನುವ ವಿಷಯ ಇಡೀ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿ ಪೂರ್ತಿ ನ್ಯೂಸ್ ಆಗಿ ಎಲ್ಲರೂ ಈ ಕುರಿತಾಗಿ ಮಾತನಾಡಿಕೊಳ್ಳೋಕೆ ಆರಂಭಿಸ್ತಾರೆ. ಇದರಿಂದ ಈಕೆಗೆ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಚಾನ್ಸ್ಗಳು ಹುಡುಕಿಕೊಂಡು ಬರೋಕೆ ಆರಂಭ ಆಗುತ್ತೆ. ಇನ್ನು ಈ ಬೇಬಿ ಶಾಮಿಲಿ ಅಭಿನಯಕ್ಕೆ ಮಲ್ಲುಟ್ಟಿ ಎಂಬ ಮಲಯಾಳಂ ಸಿನಿಮಾಗೆ 1990ನೇ ಇಸ್ವಿಯಲ್ಲಿ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ಕೂಡ ಸಿಕ್ತು. ಅನಂತರ ಶಾಮಿಲಿ ತನ್ನ ಸಿನಿಮಾ ಕೆರಿಯರ್ನಲ್ಲಿ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಲ್ಲಿಂದಾಚೆಗೆ ಶಾಮಿಲಿ ತೆಲುಗು, ಕನ್ನಡ, ತಮಿಳು ಸಿನಿಮಾಗಳಲ್ಲಿ ನಟಿಸುತ್ತಾ ಸ್ಟಾರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಷಕ್ಕೆ 15ರಿಂದ 20 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಬ್ಯುಸಿಯಾಗಿ ಇನ್ನು ಆ ರೀತಿಯಲ್ಲಿ ಹೈಯೆಸ್ಟ್ ರೆವ್ಯೂನು ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಚಿತ್ರಕ್ಕೆ ಬೇಬಿ ಶಾಮಿಲಿ ₹1,00,000 ಚಾರ್ಜ್ ಮಾಡ್ತಿದ್ರು. ಅಂದ್ರೆ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ, ಈಕೆಗೆ ಆ ಸಮಯದಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ. ಇನ್ನು ಕನ್ನಡದಲ್ಲೂ ಈಕೆ ವಿಷ್ಣುವರ್ಧನ್ ಜೊತೆ ಕೂಡ ಭೈರವಿ, ದಾಕ್ಷಾಯಿಣಿ, ಕರುಳಿನ ಕುಡಿ ಹೀಗೆ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಹಾಡಿತ್ತು. ಕೋಗಿಲೆ, ಶಾಂಭವಿ, ಯಂಗೆಸ್ಟ್ ಟ್ರ್ಯಾಕ್ಸ್ ಫ್ರೇಯರ್ ಆಗಿ ಅಂದ್ರೆ ಅತಿ ಚಿಕ್ಕ ವಯಸ್ಸಿಗೆ ಅಂದ್ರೆ 4ನೇ ತೆರಿಗೆ ಕಟ್ತಿದ್ರು. ಅಂದ್ರೆ ಈಕೆ ಎಷ್ಟರ ಮಟ್ಟಿಗಿನ ಹಣವನ್ನ ಸಂಪಾದನೆ ಮಾಡ್ತಿದ್ರು ಅಂತ ಒಮ್ಮೆ ಯೋಚಿಸಿ. ಇದು ಹೀಗೆ ಇದ್ರೆ 1994ನೇ ಇಸವಿಯ ನಂತರ ಬೇಬಿ ಶಾಮಿಲಿಗೆ ಸಿನಿಮಾಗಳಲ್ಲಿ ನಟಿಸೋಕೆ ಚಾನ್ಸ್ಗಳು ಅಷ್ಟಾಗಿ ಬರಲಿಲ್ಲ. ಇದರಿಂದ ಪುನೀತ್ ತರಹ, ಶ್ರೀದೇವಿ ತರಹ ದೊಡ್ಡ ಹೀರೋಯಿನ್ ಆಗಬೇಕು ಅಂದ್ರೆ ಒಂದಿಷ್ಟು ವರ್ಷ ನಟಿಸೋದನ್ನ ನಿಲ್ಲಿಸಿ ನಂತರ ಮತ್ತೆ ಆಕ್ಟ್ ಮಾಡಬೇಕು ಅಂತ ಬೇಬಿ ಶಾಮಿಲಿ ಕುಟುಂಬದವರು ಡಿಸೈಡ್ ಮಾಡಿ 2000ನೇ ಇಸ್ವಿಯಲ್ಲಿ ಕಂಡುಕೊಂಡೆ ಎಂಬ ತಮಿಳು ಸಿನಿಮಾದಲ್ಲಿ ನಟಿಸಿದ ನಂತರ ಚಿತ್ರಗಳಲ್ಲಿ ಶಾಮಿಲಿ ನಟಿಸೋದನ್ನ ಕಡಿಮೆ ಮಾಡಿಬಿಟ್ರು. ಸಿನಿಮಾಗಳಲ್ಲಿ ನಟಿಸೋದನ್ನ ಕಡಿಮೆ ಮಾಡಿ ತಮ್ಮ ಚಿತ್ರ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು. ಇನ್ನು ಇದು ಹೀಗೆ ಇದ್ರೆ ಶರಫ್ ತಮ್ಮ ದೊಡ್ಡ ಮಗಳು ಶಾಲಿನಿನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಶಾಮಿಲಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಫಾತಿಮಾ ಮೆಟ್ರಿಕ್ಯುಲೇಷನ್ ಹೈಯರ್ ಸ್ಕೂಲ್ನಲ್ಲಿ ಮುಗಿಸಿದ್ರು. ಈಕೆಗೆ ಚಿಕ್ಕ ವಯಸ್ಸಿನಿಂದಲೇ ಸ್ಟಾರ್ಡಮ್ ಬಂದಿದ್ರಿಂದ ತುಂಬಾನೇ ಆಟಿಟ್ಯೂಡ್ ಜಾಸ್ತಿ ಇತ್ತು ಮತ್ತು ನಾನು ಹೇಳಿದ್ದೇ ನಡಿಬೇಕು ಅನ್ನುವ ಅಹಂಕಾರ ಕೂಡ ಇತ್ತು. ಇದರಿಂದ ಯಾರು ಎಷ್ಟೇ ಬುದ್ಧಿ ಹೇಳಿದ್ರು ಈಕೆ ಕೇಳ್ತಾ ಇರಲಿಲ್ಲ. ಇನ್ನು ಹೀರೋಯಿನ್ ಆಗಬೇಕು ಅಂದ್ರೆ ಡ್ಯಾನ್ಸ್ ಕಲ್ತಿರ್ಬೇಕು ಅಂತ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ವೆಸ್ಟರ್ನ್ ಡ್ಯಾನ್ಸ್ ಕೂಡ ಕಲ್ತ್ಕೊಂಡ್ರು. ಆದ್ರೆ ಆಗ ಎಲ್ಲ ಈಕೆಗೆ ಗೊತ್ತಿತ್ತು ಮುಂದೆ ನನಗೆ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶಗಳೇ ಬರಲ್ಲ ಅಂತ. ಇಲ್ಲಿ ಅಂತಹ ಒಂದು ಕಹಿ ಘಟನೆ ಜೀವನದಲ್ಲಿ ನಡೆದು ಹೋಗಲಿದೆ ಅಂತ. ಎಲ್ಲ ಹಣೆ ಬರಹ ಫ್ರೆಂಡ್ಸ್. ಇನ್ನು PUCಯನ್ನ ಶಾಮಿಲಿ ಚೆನ್ನೈನ ವುಮೆನ್ಸ್ ಕಾಲೇಜ್ನಲ್ಲಿ ಮುಗಿಸಿ ಡಿಗ್ರಿಗೋಸ್ಕರ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ಗೆ ಸೇರಿದ್ರು. ಇನ್ನು ಆ ರೀತಿಯಲ್ಲಿ ಯಾವಾಗ ತನ್ನ ಎಜುಕೇಶನ್ ಪೂರ್ತಿಯಾಯಿತು ಆಗಿನಿಂದ ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಅಂತ ಅನ್ಕೋತಾರೆ. ಅಷ್ಟೊತ್ತಿಗಾಗಲೇ ಶಾಮಿಲಿ ಅಕ್ಕ ಶಾಲಿನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು ಇಷ್ಟನೇ ಇಲ್ಲದೆ ತಮಿಳಿನ ಸ್ಟಾರ್ ನಟ ಅಜಿತ್ನನ್ನ ಪ್ರೇಮಿಸಿ ಮದುವೆಯಾಗಿ ಲೈಫ್ನಲ್ಲಿ ಸೆಟಲ್ ಆದ್ರು. ಇನ್ನು ಈ ಕಡೆ ಶಾಮಿಲಿನ ಹೇಗಾದ್ರೂ ಮಾಡಿ ಸಿನಿಮಾಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಶಾಮಿಲಿ ತಂದೆ ಶರಫ್ ತನ್ನ ಪ್ರಯತ್ನವನ್ನ ಮಾಡೋಕೆ ಆರಂಭಿಸ್ತಾರೆ. ಇದರಿಂದ ಆ ರೀತಿಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಳ್ಳೆ ಹೆಸರು, ಹಣ, ಕೀರ್ತಿ, ಅಭಿಮಾನಿಗಳನ್ನ ಬಳಗವನ್ನ ಸಂಪಾದನೆ ಮಾಡಿದಂತಹ ಶಾಮಿಲಿನ ಹೀರೋಯಿನ್ ಆಗಿ ಲಾಂಚ್ ಮಾಡೋಕೆ ಬಹಳಷ್ಟು ನಿರ್ಮಾಣ ಸಂಸ್ಥೆಗಳು ತಯಾರಿದ್ವು. ಯಾಕಂದ್ರೆ ಈ ಶಾಮಿಲಿ ಕುಟುಂಬ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಇವರಿಗೆ ಚಿತ್ರರಂಗದ ರೀತಿ, ನೀತಿ, ಕಂಡೀಷನ್ಗಳು ಎಲ್ಲ ಗೊತ್ತಿರುತ್ತೆ ಮತ್ತು ಇದರಿಂದ ನಮಗೆ ಸುಲಭ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಇವರು ಅನ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಯಾವಾಗ ಶಾಮಿಲಿನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಶಾಮಿಲಿನೇ ಇವರಿಗೆ ರಿವರ್ಸ್ ಆಗಿ ಕಂಡೀಷನ್ಗಳನ್ನ ಹಾಕಿದ್ಲು. ಅವರುಗಳು ಇದರಿಂದ ಶಾಮಿಲಿ ಹಾಕಿದ್ದಂತಹ ಕಂಡೀಷನ್ಗಳು ಏನಪ್ಪಾ ಅಂದ್ರೆ, ಸಿನಿಮಾ ತಂಡದಲ್ಲಿರುವ ಯಾರ ಜೊತೆನೂ ನಾನು ಕ್ಲೋಸ್ ಆಗಿ ಇರಲ್ಲ, ಸಿನಿಮಾದ ಸೀನ್ಗಳಲ್ಲಿ ಹೀರೋ ಜೊತೆ ರೊಮ್ಯಾನ್ಸ್ ಮಾಡಲ್ಲ, ಮಾಡರ್ನ್ ಡ್ರೆಸ್ ಅಂದ್ರೆ ತುಂಡು ತುಂಡು ಬಟ್ಟೆಗಳನ್ನ ಹಾಕಲ್ಲ ಅಂತ ಹೇಳಿದ್ರಿಂದ ಯಾರೂ ಈಕೆಯನ್ನ ಹಾಕಿಕೊಂಡು ಸಿನಿಮಾ ಮಾಡೋಕೆ ಮನ್ಸು ಮಾಡಲಿಲ್ಲ. ಇದು ಹೀಗೆ ಇದ್ರೆ ಲೇಡೀಸ್ ಮ್ಯಾನ್ ಆದಂತಹ ಸಿದ್ಧಾರ್ಥ್ ಬೊಮ್ಮರಿಲು ಎಂಬ ತೆಲುಗು ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಸ್ಟಾರ್ ನಟ ಆಗಿದ್ದ.
ಇದರಿಂದ ಆತ ಬಾಲಿವುಡ್ ಟಾಲಿವುಡ್ನಲ್ಲಿ ಇರುವಂತಹ ಎಲ್ಲಾ ಹೀರೋಯಿನ್ ಎಲ್ಲರ ಜೊತೆನೂ ಆಕ್ಟ್ ಮಾಡುತ್ತಾ ಎಲ್ಲರ ಜೊತೆನೂ ಅಫೇರ್ ಇಟ್ಟುಕೊಳ್ಳುತ್ತಾ ತುಂಬಾನೇ ಪ್ರಸಿದ್ಧಿಯಾಗಿದ್ದ ಈ ಸಿದ್ಧಾರ್ಥ್ ಸಿನಿಮಾ ಶುರು ಆಗೋಕ್ಕೂ ಮುಂಚೆನೆ ಎಲ್ಲಾ ಹೀರೋಯಿನ್ಗಳು ಈ ರೀತಿ ಫ್ಯಾಮಿಲಿ ತರನೇ ಆಡ್ತಾರೆ. ಒಂದು ಸರಿ ಸಿನಿಮಾ ಶುರುವಾಗಿ ಶೂಟಿಂಗ್ ಆರಂಭ ಆದ್ಮೇಲೆ ಎಲ್ಲಾ ಹೀರೋಯಿನ್ಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅಂತ ಅಂದುಕೊಂಡು ಫ್ಯಾಮಿಲಿ ಹಾಕ್ತಿದ್ದಂತಹ ಎಲ್ಲಾ ಕಂಡೀಷನ್ಗಳಿಗೆ ಒಪ್ಕೊಂಡು ಆಗ ತಾನೂ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಂತಹ ಓಯಾ ಎಂಬ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳನ್ನ ಕರೆದು ಈ ಫ್ಯಾಮಿಲಿನ ಈ ಸಿನಿಮಾಗೆ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಿದ. ಇನ್ನು ಈ ಫ್ಯಾಮಿಲಿಗೂ ಓಯಾ ಸಿನಿಮಾದ ಸ್ಟೋರಿ ಇಷ್ಟ ಆಗಿದ್ರಿಂದ ಆಕೆ ಕೂಡ ಹೀರೋಯಿನ್ ಆಗಿ ಆಕ್ಟ್ ಮಾಡೋಕೆ ಒಪ್ಪಿಕೊಂಡ್ರು. ನಂತರ ಸಿನಿಮಾದ ಶೂಟಿಂಗ್ ಆರಂಭ ಆಯಿತು. ಇದು ಹೀಗೆ ಸಾಗ್ತಾ ಇರಬೇಕಾದ್ರೆ ಆ ಸಿನಿಮಾದ ಶೂಟಿಂಗ್ ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ನಡೆಯುತ್ತಿರಬೇಕಾದ್ರೆ ಒಂದು ರಾತ್ರಿ ಸಿದ್ಧಾರ್ಥ್ ಫ್ಯಾಮಿಲಿನ ವೈಜಾಗ್ನಲ್ಲಿರುವ ಬೀಚ್ ಹತ್ರ ಕರೆದುಕೊಂಡು ಹೋಗಿ ಆಕೆ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರಿಂದ ಫ್ಯಾಮಿಲಿಗೆ ಕೋಪ ಬಂದು ಹೀರೋ ಸಿದ್ಧಾರ್ಥನ ಕೆನ್ನೆಗೆ ಹೊಡೆದು ಆಂಧ್ರ ಪ್ರದೇಶದ ವೈಜಾಗ್ನಿಂದ ನೇರವಾಗಿ ಚೆನ್ನೈಗೆ ವಾಪಸ್ ಹೊರಟು ಹೋದ್ರು. ಇದರಿಂದ ಸಿದ್ಧಾರ್ಥ್ಗೆ ತುಂಬಾನೇ ಅವಮಾನ ಆಗಿ ಈ ವಿಷಯ ಚಿತ್ರರಂಗದಲ್ಲಿರುವ ಎಲ್ಲರಿಗೂ ದಾಗಿ ಸಿದ್ಧಾರ್ಥನ ಮರ್ಯಾದೆ ಹೋಗಿ ಆತನಿಗೆ ಕೋಪ ಬಂತು. ಇದರಿಂದ ಸಿದ್ಧಾರ್ಥ ಫ್ಯಾಮಿಲಿಯನ್ನ ಈ ಸಿನಿಮಾದಿಂದ ತೆಗೆದುಹಾಕಿ ಬೇರೆ ಹೊಸ ಹುಡುಗಿಯನ್ನ ಹೀರೋಯಿನ್ ಆಗಿ ಮಾಡಿಕೊಳ್ಳೋಣ ಅಂತ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಹೇಳಿದ್ರು. ಆದ್ರೆ ಅದಾಗ್ಲೇ ಕೋಟ್ಯಾಂತರ ರೂಪಾಯಿ ಈ ಸಿನಿಮಾದ ಮೇಲೆ ಖರ್ಚಾಗಿ ಹೋಗಿದೆ. 50% ಶೂಟಿಂಗ್ ಕೂಡ ಮುಗಿದು ಹೋಗಿದೆ. ಅದೆಲ್ಲದರ ಜೊತೆ ನೀವೇ ತಾನೇ ಹೇಳಿದ್ದು ಹೀರೋಯಿನ್ ಮಾಡ್ಕೊಳ್ಳಿ ಅಂತ, ಅದಕ್ಕೆ ನಾವು ಕೂಡ ಮಾಡಿಕೊಂಡ್ವಿ. ಈಗ ಈ ಸಿನಿಮಾವನ್ನ ನಿಲ್ಲಿಸಿ ಅಂದ್ರೆ ಹೀರೋಯಿನ್ ಚೇಂಜ್ ಮಾಡಿ ಹೊಸ ಹೀರೋಯಿನ್ ಅನ್ನ ಹಾಕೊಂಡು ಈಗಾಗಲೇ ಖರ್ಚಾಗಿರುವ ಅಷ್ಟು ದುಡ್ಡು ಲಾಸ್ ಆಗಿ ನಷ್ಟ ಆಗುತ್ತೆ ಅಂತ ಹೇಳಿದ್ರಿಂದ ಬೇರೆ ದಾರಿನೇ ಇಲ್ಲದೆ ಆ ಓಯಾ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು ಮದ್ರಾಸ್ಗೆ ಹೋಗಿ ಫ್ಯಾಮಿಲಿಯನ್ನ ಕನ್ವಿನ್ಸ್ ಮಾಡಿ ಮತ್ತೆ ಇಂತಹ ಸನ್ನಿವೇಶ ರಿಪೀಟ್ ಆಗಲ್ಲ ಅಂತ ಭರವಸೆಯನ್ನ ಕೊಟ್ಟು ಕರ್ಕೊಂಡು ಬಂದ್ರು. ಇನ್ನು ಈ ನ್ಯೂಸ್ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತಾಗಿ ಮುಂದೆ ಸಿದ್ಧಾರ್ಥನಿಗೆ ಆದಂತಹ ಪರಿಸ್ಥಿತಿ ನಮಗೂ ಬರುತ್ತೆ ಅಂತ ಹೆದರಿಕೊಂಡು ಫ್ಯಾಮಿಲಿ ಜೊತೆ ಕೆಲಸ ಮಾಡೋಕೆ ಯಾವ ಹೀರೋಗಳು ಕೂಡ ಮುಂದೆ ಬರಲಿಲ್ಲ. ಇದು ಹೀಗೆ ಇದ್ರೆ ಯಾವಾಗ ಮತ್ತೆ ಓಯಾ ಸಿನಿಮಾದ ಶೂಟಿಂಗ್ ಆರಂಭ ಆಯ್ತೋ ಫ್ಯಾಮಿಲಿ ಮತ್ತು ಸಿದ್ಧಾರ್ಥ್ ಒಬ್ಬರ ಮುಖವನ್ನ ಒಬ್ಬರು ನೋಡದೆ ಹಾಗೂ ಹೀಗೂ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಿದ್ರು. ಇನ್ನು ಆ ರೀತಿಯಲ್ಲಿ ತುಂಬಾನೇ ಭಾರಿ ನಿರೀಕ್ಷೆಯಿಂದ ಬಿಡುಗಡೆಯಾದಂತಹ ಓಯಾ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯಿತು. ಇದಕ್ಕೆ ಮುಖ್ಯ ಕಾರಣ ಸಿದ್ಧಾರ್ಥ್ ಮತ್ತು ಫ್ಯಾಮಿಲಿ ನಡುವೆ ಕೆಮಿಸ್ಟ್ರಿ ವರ್ಕೌಟ್ ಆಗದೆ ಇದ್ದದ್ದು ಮತ್ತು ಜನರು ಈ ಸಿನಿಮಾನ ಅಷ್ಟಾಗಿ ಇಷ್ಟಪಡಲಿಲ್ಲ. ಅದೆಲ್ಲದರ ಜೊತೆ ಈ ಸಿನಿಮಾ ಮೇಲೆ ಭಾರಿ ಟೀಕೆಗಳು ವ್ಯಕ್ತ ಆದವು. ಇದಾದ ನಂತರ ಫ್ಯಾಮಿಲಿ ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂತಹ ಹೆಸರಿಂದ ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ಒಂದಿಷ್ಟು ಆಫರ್ಗಳು ಕೂಡ ಬಂದವು. ಆದರೆ ಅವರುಗಳ ಹತ್ತಿರ ಫ್ಯಾಮಿಲಿ ಲಕ್ಷಗಟ್ಟಲೆ ಸಂಭಾವನೆಯನ್ನ ಕೇಳೋದ್ರ ಜೊತೆಗೆ ಹೀರೋಗಳ ಜೊತೆಗೆ ಟಚಿಂಗ್ ಸೀನ್ ಇರಬಾರ್ದು ಅಂತ ಹೇಳಿದ್ರಿಂದ ಎಲ್ಲರೂ ಈಕೆಗೆ ಚಾನ್ಸ್ ಕೊಡೋಕೆ ಅಂತ ಬಂದ್ರೋ ಹಾಗೆ ಹೊರಟು ಹೋದ್ರು. ಇನ್ನು ಈ ನಟಿ 7 ವರ್ಷಗಳ ಕಾಲ ಈ ರೀತಿಯಾಗಿ ಒಂದು ಚಾನ್ಸ್ಗಾಗಿ ಟ್ರೈ ಮಾಡಿದ್ರು. ಒಂದೇ ಒಂದು ಸಿನಿಮಾ ಕೂಡ ಈಕೆಗೆ ಸಿಗ್ಲಿಲ್ಲ. ಇದರಿಂದ ಫ್ಯಾಮಿಲಿ ತನಗೆ ಗೊತ್ತಿದ್ದ ಮ್ಯಾನೇಜರ್ ಮೂಲಕವಾಗಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ರಿಂದ ಫ್ಯಾಮಿಲಿಗೆ ಧನುಷ್ ಜೊತೆ ಕೋಡಿ ಎಂಬ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಸಿಕ್ತು. ಇನ್ನು ಇದು ಹೀಗೆ ಇದ್ರೆ ಧನುಷ್ ತನ್ನ ಜೊತೆ ನಟಿಸುವ ಪ್ರತಿ ಹೀರೋಯಿನ್ಗಳ ಜೊತೆಗೂ ಕ್ಲೋಸ್ ಆಗಿ ಅಫೇರ್ಗಳನ್ನ ಇಟ್ಕೊಳ್ಳೋದು ಎಲ್ರಿಗೂ ಗೊತ್ತಿರೋದೆ. ಇದರಿಂದ 10 ದಿನಗಳ ಕಾಲ ಕೋಡಿ ಸಿನಿಮಾದ ಶೂಟಿಂಗ್ ಮುಗಿದ ನಂತರ ಫ್ಯಾಮಿಲಿ ಜೊತೆನೂ ಕ್ಲೋಸ್ ಆಗೋಕೆ ಹೋಗಿ ಅದಕ್ಕೆ ಫ್ಯಾಮಿಲಿ ಒಪ್ಪಿಕೊಳ್ಳದೆ ಇದ್ದಿದ್ರಿಂದ ಕೋಡಿ ಸಿನಿಮಾದಿಂದ ಫ್ಯಾಮಿಲಿಯನ್ನ ತೆಗೆದು ಹಾಕಿ ಆಕೆ ಜಾಗಕ್ಕೆ ಅನುಪಮಾ ಪರಮೇಶ್ವರ್ನ ನಾಯಕಿ ಮಾಡಿದ್ರು. ಇನ್ನು ಫ್ಯಾಮಿಲಿ ನಂತರದಲ್ಲಿ ಒಲ್ಲಿಂ 30 ಪುಲ್ಲೆಂ 30 ಎಂಬ ಮಲಯಾಳಂ ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ಮತ್ತೆ ಆ ಸಿನಿಮಾದಲ್ಲಿ ಈಕೆಗೆ ಇದೇ ರೀತಿಯಾದಂತಹ ಸಮಸ್ಯೆಯಾಗಿ ಅದು ವಿವಾದವಾಗಿ ಪ್ರೊಡ್ಯೂಸರ್ ಈಕೆಗೆ ಆ ಸಿನಿಮಾದ ಸಂಭಾವನೆಯನ್ನೇ ಕೊಡಲಿಲ್ಲ. ಇದರಿಂದ ಫ್ಯಾಮಿಲಿ ಮಲಯಾಳಂ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ. ಅನಂತರ ತಮಿಳಿನಲ್ಲಿ ಪ್ರಭು ಮಗ ವಿಕ್ರಮ್ ಪ್ರಭು ಜೊತೆ ವೀರ ಶಿವಾಜಿ
ಅನಂತರ ತಮಿಳಿನಲ್ಲಿ ಪ್ರಭು ಮಗ ವಿಕ್ರಮ್ ಪ್ರಭು ಜೊತೆ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ಕಿ ಆ ಸಿನಿಮಾದಲ್ಲಿ ನಟಿಸುವಂತಹ ಸಂದರ್ಭದಲ್ಲಿ ಮತ್ತೆ ಶ್ಯಾಮಿಲಿಗೆ ಆ ಮೂವಿ ಟೀಮ್ ಅವರ ಜೊತೆ ಗಲಾಟೆಯಾಗಿ ಅದು ಕೂಡ ಬಹಳ ದೊಡ್ಡ ವಿವಾದನೇ ಆಯಿತು. ಇನ್ನು ಅನಂತರ ಓಯಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ 9 ವರ್ಷಗಳ ನಂತರ ಶ್ಯಾಮಿಲಿ ತೆಲುಗಿನಲ್ಲಿ ನಾಗಚೈತನ್ಯ ಹೀರೋ ಆಗಿ ಆಕ್ಟ್ ಮಾಡಿದ ಅಮ್ಮಗಾರಿ ಇಲ್ಲು ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಶ್ಯಾಮಿಲಿಗೆ 32 ವರ್ಷ ವಯಸ್ಸಾಗಿತ್ತು. ಇದರಿಂದ ಜನ ಈಕೆನ ನಾಯಕಿಯಾಗಿ ಒಪ್ಪಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ಈಕೆ ಆಕ್ಟಿಂಗ್ ಕೂಡ ಆ ಸಿನಿಮಾದಲ್ಲಿ ಅಷ್ಟಕ್ಕಷ್ಟೇ ಎನ್ನುವ ಮಟ್ಟಿಗೆ ಇತ್ತು. ಇದರಿಂದ ನಂತರ ಈಕೆಗೆ ಯಾವ ಸಿನಿಮಾಗಳಲ್ಲೂ ಚಾನ್ಸ್ ಬರಲಿಲ್ಲ. 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಂದರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದಂತಹ ಶ್ಯಾಮಿಲಿ 2009ರಿಂದ 2018ರವರೆಗೆ ನಾಯಕ ನಟಿಯಾಗಿ ನಟಿಸಿದ್ದು ಕೇವಲ 4 ಚಿತ್ರಗಳಲ್ಲಿ ಮಾತ್ರ. ಕಾರಣ ಅಡ್ಜಸ್ಟ್ಮೆಂಟ್ ಎನ್ನುವ ಕಂಡೀಷನ್. ಈ ರೀತಿಯಾಗಿ ಸಿಕ್ಕ ಹೀರೋಗಳಿಗೆ, ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳ ಜೊತೆಯಲ್ಲಿ ಅಡ್ಜಸ್ಟ್ ಆಗಿ ತನ್ನ ಕೆರಿಯರ್ ಅನ್ನ ಬಿಲ್ಡ್ ಮಾಡಿಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ 2018ರ ನಂತರ ಪೂರ್ತಿಯಾಗಿ ತನ್ನ ಆಕ್ಟಿಂಗ್ ಕೆರಿಯರ್ಗೆ ಫುಲ್ ಸ್ಟಾಪ್ ಹಾಕಿ ಸಿಂಗಾಪುರ್ ಸ್ಕೂಲ್ ಆಫ್ ಆಕ್ಟಿಂಗ್ ಸ್ಕೂಲ್ನಲ್ಲಿ ನಿರ್ದೇಶನವನ್ನ ಕಲಿತಿದ್ದಾರೆ. ಈಗ 36 ವರ್ಷದ ಶ್ಯಾಮಿಲಿ ಕಲ್ಕತ್ತಾ ಮೂಲದ ಬಿಸ್ನೆಸ್ ಮ್ಯಾನ್ ಜೊತೆ ಡೇಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಕೂಡ ಬಲವಾಗಿ ಎಲ್ರಿಗೂ ಕೇಳಿಸ್ತಾ ಇದ್ದು, ಆತನನ್ನೇ ಮದುವೆ ಕೂಡ ಆಗ್ತಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ. ಆದರೆ ಶ್ಯಾಮಿಲಿ ಮೊದಲು ಯಾವುದಾದ್ರೂ ಒಂದು ದೊಡ್ಡ ಸಿನಿಮಾವನ್ನ ನಿರ್ದೇಶನ ಮಾಡಿ ನಂತರ ನಿರ್ದೇಶಕಿ ಅಂತ ಅನ್ನಿಸ್ಕೊಂಡು ಜೀವನದಲ್ಲಿ ಒಂದಿಷ್ಟು ಯಶಸ್ಸನ್ನ ಕಂಡ ನಂತರವೇ ನನ್ನ ಮದುವೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದರೆ ಶ್ಯಾಮಿಲಿಗೆ ಬಾಲನಟಿಯಾಗಿ ಸಿಕ್ಕಿದ್ದಂತಹ ಯಶಸ್ಸು, ಕೀರ್ತಿ, ಹಣ ಆಕೆ ನಾಯಕ ನಟಿಯಾದ ನಂತರ ಸಿಗಲಿಲ್ಲ. ಈ ಅಡ್ಜಸ್ಟ್ಮೆಂಟ್ ಎನ್ನುವ ಕೆಟ್ಟ ಪದ್ಧತಿಯಿಂದ ಶ್ಯಾಮಿಲಿ ತರಹದ ಅನೇಕ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶ ಸಿಗ್ತಾ ಇಲ್ಲ. ಇಂತಹ ಶ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.